ಸರ್ ಈಗೇನಾಗಿದೆ ಅಂತಂತಂದರೆ ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ನಡೀತಾ ಇರೋದು ಸುಮಾರು 50 ವರ್ಷದ ಹಿಂದಿನ ಕಾನೂನಲ್ಲಿ. ಅದು 50 ವರ್ಷದ ಹಿಂದೆ ಇರುವಂಥ ಆ್ಯಕ್ಟ್ ಏನಿದೆ ಅಥವಾ ಲಾ ಏನಿದೆ ಅದು ಇವತ್ತಿಗೂ ಅಪ್ಲಿಕಬಲ್ ಆಗಿದೆ. ಬೆಂಗಳೂರಲ್ಲಾಗಲಿ ಅಥವಾ ರಾಜ್ಯಾದ್ಯಂತ ಆಗಲಿ, ಕರ್ನಾಟಕದ ಪೂರ್ತಿ ಆದರೂ ಆಗಲಿ. ನಮ್ಮ ವಿನಂತಿ ಇಷ್ಟೇ, 50 ವರ್ಷದಲ್ಲಿ, ಲಾಸ್ಟ್ 50 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ. ಅಪಾರ್ಟ್ಮೆಂಟಲ್ಲಾಗಲಿ ಅಥವಾ ಕಾನೂನಲ್ಲಾಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತಿದ್ದಾಗ ಮೇಂಟೆನೆನ್ಸ್ ಆಗಲಿ ಹೇಗೆ ನಡಿಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂತಂದರೆ, ನಾವು ಕೋಟ್ಯಂತರ ರೂಪಾಯಿ ದುಡ್ಡು ಕಟ್ಟಿ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಿ, ತೊಗೊತೀವಿ. ಕೊನೆಗೆ ಅದ್ರ ಸಂಪೂರ್ಣ ಹಕ್ಕು, ಆ ಜಮೀನೇನಿದೆ ಅದ್ರ ಹಕ್ಕು ನಮಗಿರಲ್ಲ. ಈ ಥರದ್ದು ಪ್ರಮುಖವಾದ ಅಂಶಗಳಾಗಿರ್ಬೋದು, ಅಥವಾ ಒಂದು ಅಪಾರ್ಟ್ಮೆಂಟ್ನ ಹೇಗೆ ನಡೆಸಬೇಕು ಅನ್ನೋದಕ್ಕಾಗಲಿ ಇದೇ ಕಾನೂನು ಅನ್ನೋದು ಎಲ್ಲೂ ಬರೆದಿಲ್ಲ. ಇದಾಗಲಿ ಮತ್ತು ಒಂದು 50 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ, ಆ ಅಪಾರ್ಟ್ಮೆಂಟ್ನ ನಾವು ಕೆಡೋದಕ್ಕಾಗಲಿ ಅಥವಾ ಮತ್ತೆ ಮರುನಿರ್ಮಾಣ ಮಾಡೋದಕ್ಕಾಗಲಿ ನಮ್ಮಲ್ಲಿ ಒಂದು ಸಮಗ್ರವಾದಂಥ ಕಾನೂನಿಲ್ಲ. ಎಲ್ಲ ಇಟ್ಕೊಂಡು ಸುಮಾರು 2 ವರ್ಷದಿಂದ ನಾವು ಬಾಫ್ ಅಂತ ಏನಿದ್ದೀವಿ, ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತೇಳಿ, ಅಲ್ಲಿಯದ ಅಧಿಕಾರಿಗಳಿಲ್ಲ, ಅಲ್ಲಿಯದ ರಾಜಕಾರಣಿಗಳಿಲ್ಲ, ಮಂತ್ರಿಗಳಿಲ್ಲ, ಎಲ್ಲರನ್ನೂ ಸುಮಾರು 2 ವರ್ಷದಿಂದ ನಾವು ಒಂದು ಸಮಗ್ರವಾದ ಒಂದು ಕಾನೂನು ತನ್ನಿರಿ, 50 ವರ್ಷದ ಹಿಂದಿನ ಕಾನೂನು ಏನಿದೆ ಅದು ಇವತ್ತಿಗೆ ಅಪ್ಲಿಕಬಲ್ ಇಲ್ಲ, ಇವತ್ತಿಗೆ ಅದು ಅನ್ವಯ ಆಗ್ತಿಲ್ಲ. ಅವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾನೂನು ತನ್ನಿರಿ, ಇದು ನಮ್ಮ ವಿನಂತಿ. ಇಷ್ಟೆಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೋದ ವರ್ಷ ಒಂದು ಕಾನೂನು ತರ್ತೀವಿ ಅಂತ ಅಸೆಂಬ್ಲಿಯಲ್ಲಿ ವಾಗ್ದಾನ ಕೊಟ್ಟರು, ಒಂದು ಸದನದಲ್ಲಿ ಒಂದು ಮಾತು ಕೊಟ್ಟರು. ಅದನ್ನು ನೀವು ಎತ್ತಿಡಿರಿ, ಅದನ್ನು ನಮಗೇನಿದೆ ಅದು ಮಾತು ಉಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಮ್ಯಾನಿಫೆಸ್ಟೋ. BJP ಮ್ಯಾನಿಫೆಸ್ಟೋದಲ್ಲಿದೆ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ಎರಡರಲ್ಲೂ ಇದೆ. ಅದನ್ನು ನೀವು ಕಾಲ ಕೂಡಿ ಬಂದಿದೆ, ದಯವಿಟ್ಟು ಒಂದು ಕಾನೂನನ್ನು ತನ್ನಿರಿ, ಜಾರಿಗೆ ಮಾಡಿರಿ ಅಂತ ನಮ್ಮ ವಿನಂತಿ. ಗವರ್ನೆನ್ಸ್ ಇಸ್ ದ ಬಿಗ್ಗೆಸ್ಟ್ ಕನ್ನಡದಲ್ಲಿ ಬೇಕಲ್ಲ. ಓಕೆ, ಇದು 1972 ಇದು ಆ್ಯಕ್ಟ್ ಇದು. ಸೊ 50 years ಬ್ಯಾಕ್ ಏನು ಮಾಡಿದ್ದು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಈಗ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ಏನು ಹೇಳ್ತಾರೆ, ಹೊಸ ಒಂದು ಅಪಾರ್ಟ್ಮೆಂಟ್ ಆ್ಯಕ್ಟ್ ಮಾಡಿ ಇದು ಅಸೋಸಿಯೇಷನ್ ಆಫ್ ಓನರ್ಸ್ ಆರ್ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ಸ್ ಮಾಡಿ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದ್ದು ಒಂದು. ಸೆಕೆಂಡು, ಬಿಲ್ಡರ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಬಿಲ್ಡಿಂಗು, ಅದು ವಿತಿನ್ 50% ಆಫ್ ದ ಬಿಲ್ಡರ್ಸ್ ಪರ್ಚೇಸ್ ಮಾಡ್ತಾರೆ. ಆ ಟೈಮು ನೀವು ರಿಜಿಸ್ಟರ್ ಮಾಡಿ ಅಸೋಸಿಯೇಷನ್ ಕೊಡಬೇಕು ಅಂತ ಹೇಳ್ತಾರೆ, ಅದು ಸೆಕೆಂಡು. ಥರ್ಡು ಏನು ಹೇಳ್ತಾರೆ, ನಾವು ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ, ಆ ಬಿಲ್ಡಿಂಗ್ಸು ರೀಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಕಾನೂನು ಬೇಕು ಅಂತ ಹೇಳ್ತಾರೆ. ಇವಾಗ ಇಲ್ಲ, ಮಹಾರಾಷ್ಟ್ರ ಕಡೆ ಓಲ್ಡ್ ಅಪಾರ್ಟ್ಮೆಂಟ್ ಎಲ್ಲ ಇದೆ, ಅದೆಲ್ಲ ಮಾಡಿ ಇಲ್ಲಿ ಒಂದು ಅದೇ ಥರ ಮಾಡಬೇಕು ಅಂತ. ಇದು 3 ಇಂಪಾರ್ಟೆಂಟ್. ಇದು ಕಾಂಪಿಟೆಂಟ್ ಅಥಾರಿಟಿ. ಸರ್, ಬೇರೆ ವಿಚಾರ ಒಂದು, ಈ ಅಪಾರ್ಟ್ಮೆಂಟ್ಗಳಿಗೆ GB ಅವರು ನೋಟಿಸ್ ಕೊಡ್ತಾ ಇದ್ದಾರೆ, ಲಕ್ಷಾಂತರ ನೋಟಿಸ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರ ಈ ಖಾತೆ ಮಾಡಿಸ್ಬೇಕಾದ್ರೆ ನೈಜ ಅಳತೆಯನ್ನು ಕೊಟ್ಟಿಲ್ಲ, ಸುಳ್ಳು ಅಳತೆಯನ್ನು ಕೊಟ್ಟು ಅವರಿಗೆ ಈ ಖಾತೆ ಮಾಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡಿದ ಸಂದರ್ಭದಲ್ಲಿ ಅಳತೆ ವ್ಯತ್ಯಾಸ ಇದೆ. ದಂಡ, ತೆರಿಗೆ ಮತ್ತು ಬಾಕಿ ತೆರಿಗೆ ಮೂರನ್ನು ಸೇರಿಸಿ ಆಗ್ತಾ ಇದ್ದಾರೆ. ಎಷ್ಟು ಲಕ್ಷ ನೋಟಿಸ್ ಬಂದಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆ ಏನು ಸರ್? GB ನೋಟಿಸ್ ಇದೆ. ಖಾತಾ ಈ ಖಾತಾ ಇಲ್ಲ ಇಂಪ್ರಾಪರ್ ಮೆಷರ್ಮೆಂಟ್ ಅಬೌಟ್ 40,000. ಇಡೀ ಬೆಂಗಳೂರೆಲ್ಲ ಅಪಾರ್ಟ್ಮೆಂಟ್ಗಳಿಂದ ಎಷ್ಟು ಬಂದಿದೆ ಅನ್ಸರಿ? ಸರ್ ಈಗ ಮಾಹಿತಿ ಸಿಂಪಲ್ ಸರ್. ಇವಾಗ 25 ಖಾತೆಗಳಲ್ಲಿ ಸಾಧಾರಣ 7 ಲಕ್ಷ, 25 ಲಕ್ಷ ಖಾತೆಗಳಲ್ಲಿ 7 ಲಕ್ಷ ಖಾತೆಗಳು ಮಾಡಿದೆ, ಈ ಖಾತೆ ಆಗಿದೆ. ಅದರಲ್ಲಿ 40,000 ಏನು ಅಳತೆ ಮ್ಯಾಚ್ ಆಗ್ತಿಲ್ಲ ಅಂತ ಸರ್ಕಾರನೇ ನಂಬರ್ ಕೊಡ್ತಾ ಇದೆ. ಇದರಲ್ಲಿ ನೀವು ಅಪಾರ್ಟ್ಮೆಂಟ್ಗಳೇ 40,000 ಅಂತ ಹೇಳೋ ಥರ ನೀವು ಮಾತಾಡ್ತಿದ್ದೀರಾ, ಏನು ನಂಗೆ ಗೊತ್ತಿಲ್ಲ. 40,000 ಅಪಾರ್ಟ್ಮೆಂಟ್ಗಳು ಆಗಲಿಕ್ಕಿಲ್ಲ, ಸಾಧಾರಣ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಎರಡೂ ಆಗಿರ್ಬೋದು. ಅಪಾರ್ಟ್ಮೆಂಟ್ ಎಷ್ಟಿದಾವೆ ಅಂತ ಎಷ್ಟು ನೋಟಿಸ್ ಬಂದಿದೆ ಆ ರೀತಿ ನಮಗೆ ಮಾಹಿತಿ ಇಲ್ಲ, ಹೇಳಬೇಕು ಅಂತಂತಂದರೆ ಲೆಕ್ಕ ಮಾಡಿ ನಮಗೆ ಮಾಹಿತಿ ಇಲ್ಲ. ಈಗ ಸರ್, ಇವಾಗ ಏನಾಗಿರುತ್ತೆ ಅಂತಂದರೆ, ಖಾತೆ ಮಾಡಬೇಕಾದ್ರೆ ಸಾಧಾರಣ ಬಿಲ್ಡರ್ ಯಾರು ಇರ್ತಾನೆ ಅವನೇ ಖಾತೆ ಮಾಡಿ ಕೊಡ್ತಾನೆ, ನಮಗೇನೋ ಖಾತೆ ವರ್ಗಾವಣೆ ಆಗುತ್ತೆ. ಇವಾಗ ನಾನು ಒಬ್ಬ ಟ್ಯಾಕ್ಸ್ ಕಟ್ಟೋನು ಏನು ಮಾಡ್ತೀನಿ, ಹಳೆಯದು ಏನು ನಂಬರ್ ಇರುತ್ತಲ್ಲ, PPID ಏನಿರುತ್ತೆ ಅದೇ ನಂಬರ್ ಇಟ್ಕೊಂಡು ನಾನು ಟ್ಯಾಕ್ಸ್ ಕಟ್ತಾ ಇರ್ತೀನಿ. ಇದು ನೀವು ಬಿಲ್ಡರ್ದೇ ಸಮಸ್ಯೆ ಆಗಲಿ ಅಥವಾ ಓನರ್ದೇ ಪ್ರಾಬ್ಲಮ್ ಆಗಲಿ ಅಂತ ನೀವು ಮತ್ತೆ ಓನರ್ ಸಮಸ್ಯೆಯಿಂದಾಗಿ ಎರಡೂ ಆಗಿರ್ಬೋದು. ತಾವು ಈಗ ಬಡ್ಡಿ ಮತ್ತೆ ದಂಡ ಕಟ್ಟೋ ರೀತಿ ಆಯ್ತಾ, ಅವರ ಸಮಸ್ಯೆಯಿಂದ ತಾವೀಗ ಅಲದಾಡೋ ರೀತಿಯಲ್ಲಿ ಆಯ್ತಾ, ನೋಟಿಸ್ ಬರೋಲ್ಲ ಸರ್? ಅದೂ ಕಾರಣನೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ
ಈಗ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂತಂದರೆ ನಾವು ಅದಕ್ಕೂ ಈ ಅಪಾರ್ಟ್ಮೆಂಟ್ ಆ್ಯಕ್ಟ್ಗೂ ಸಂಬಂಧ ಇಲ್ಲ, ನಾನು ಅದನ್ನ ಹೇಳ್ತಾರೆ. ನಾನು ಸಪ್ರೇಟ್ ಇದು ಕೇಳಿದ್ದು. ನಾನು ಹೇಳ್ತೀನಿ ಏನು ಸ್ಟೆಪ್ ತಗೊತಾ ಇದ್ದಾರೆ ಅಂತ ಸರ್. ಅದು ಯಾರ್ಯಾರು ನೋಟಿಸ್ ಬಂದಿದೋ ನಮ್ಮ ಹತ್ರ ಬಂದರೆ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀವಿ ಸರ್, ರೆಗ್ಯುಲರ್ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಮತ್ತು ಅದು ಪ್ರಾಬ್ಲಮ್ ಗೌರ್ಮೆಂಟ್ದು ಇದ್ದರೆ ಗೌರ್ಮೆಂಟ್ಗೂ ಹೇಳ್ತಾ ಇದ್ದೀವಿ, ಇದು ಸುಧಾರಣೆ ಮಾಡಿ ಕರೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಡೈರೆಕ್ಟ್ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಅವ್ರ ಹತ್ರನೇ ಮಾತಾಡಿಬಿಟ್ಟು ಹೇಳ್ತಾ ಇದ್ದೀವಿ, ಇದು ತಪ್ಪಿದೆ, ಇದು ಕರೆಕ್ಟ್ ಮಾಡಿಬಿಡಿ. ಅದು ಜಲಮಂಡಳಿಗೆ ಏನಾದರೂ ನೀವು ಆಗ್ರಹ ಮಾಡ್ತೀರಾ? ಕಲುಷಿತ ನೀರು ಸೇವನೆಯಿಂದಾಗಿ ತುಂಬಾ ಕಡೆ ಸಮಸ್ಯೆ ಆಗ್ತಿದೆ. ನೀವು ಅಸೋಸಿಯೇಷನ್ ಆಗಿರೋದ್ರಿಂದ, ನಾವು ಮೆಂಬರ್ ಕೂಡ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆನ ಆಲಿಸೋದು ನಿಮ್ಮ ಕರ್ತವ್ಯ. ಇದು ಆಕ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೇಳಿದಾಗ ಉತ್ತರ ಕೊಡಬೇಕಾಗತ್ತೆ. ತಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ, ಏನಾದರೂ ಮಾಡ್ತೀರಾ? ಅಪಾರ್ಟ್ಮೆಂಟ್ಗಳ ರೀತಿ ಸಮಸ್ಯೆ ಆಗ್ತಾ ಇದೆ, ಮುಂಜಾಗ್ರತೆ ಯಾವ ರೀತಿ ಮುಂಜಾಗ್ರತೆ ವಹಿಸಿ ಆಗ್ರಹ ಮಾಡಿ? ಎರಡು ರೆಸ್ಪಾನ್ಸ್ ಇದೆ ಸರ್. ಒಂದು, ಫಸ್ಟ್ ಡಿಸೈನಲ್ಲೇ ಕರೆಕ್ಟಾಗಿ ಇರಬೇಕು ಸರ್. ಇದು ಚರಂಡಿ, ಇದು ಡ್ರೈನೇಜ್ ವಾಟರ್ ಸೆಪ್ರೇಟು, ಫ್ರೆಶ್ ವಾಟರ್ ಸೆಪ್ರೇಟ್, ಕ್ಲಿಯರ್ಲಿ ಸೆಗ್ರಿಗೇಷನ್ ಇರಬೇಕು. ಅದು ಡಿಸೈನಲ್ಲೇ ಇರಬೇಕು. ಅದು ಆನ್ ಗೋಯಿಂಗ್ ಮೇಂಟೆನೆನ್ಸ್ ಮಾಡಬೇಕು ಸರ್. ಅದಕ್ಕೆ ಟೆಕ್ನಿಷಿಯನ್, ಪ್ಲಂಬರ್ ಎಲ್ಲ ಇರಬೇಕು, ರೆಗ್ಯುಲರ್ಲಿ ನೋಡ್ಕೋಬೇಕು ಸರ್. ಅದು ಒಂದು. ಸೆಕೆಂಡ್, ಸಪೋಸ್ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಏನಾಗಿದೆ, ಹೆಂಗೆ ಆಗಿದೆ, ಏನು ರೀಸನ್ ಆಗಿದೆ, ಅದು ಇನ್ವೆಸ್ಟಿಗೇಟ್ ಮಾಡಬೇಕು. ಮಾಡಿಬಿಟ್ಟು ಅದು ರಿಸಾಲ್ವ್ ಮಾಡಬೇಕು, ತತ್ಸಮಯ ಮಾಡಬೇಕು. ಮತ್ತು ಲಾಂಗ್ ಟರ್ಮ್ಗೆ ಏನೇನು ಮಾಡಬೇಕೋ ಅದು ಮಾಡಬೇಕು ಸರ್. ಅದಕ್ಕೆ ಟೆಕ್ನಿಕಲ್ ಸಪೋರ್ಟು, ಗೈಡೆನ್ಸ್ ಎಲ್ಲ ಬ್ಯಾಕ್ ಕೊಡ್ತಾ ಇದೆ, ಕಂಟಿನ್ಯೂ ಕೊಡ್ತೀವಿ ಸರ್ ನಾವು. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಆಗ್ತಾ ಇದೆಯಲ್ಲ, ಅದಕ್ಕೆ ಅರ್ಜಿ ಸಲ್ಲಿಕೆ ಅಪಾರ್ಟ್ಮೆಂಟ್ಗಳಿಂದ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಲ್ಲಿಕೆ ಆಗ್ತಾ ಇಲ್ವಾ, ಮಾಡಬೇಡಿ ಅಂತ ಅಸೋಸಿಯೇಷನ್ ಏನಾದರೂ ಹೇಳಿ? ಇಲ್ಲ ಸರ್, ನಾವು ಏನು ಹಾಗೆ ಆಗಿಲ್ಲ. ಅದರದ್ದು ನಮ್ಮ ಅಪಾರ್ಟ್ಮೆಂಟ್ ಕೆಲವರದು ಬಿ ಖಾತಾ ಅಪಾರ್ಟ್ಮೆಂಟ್ಸ್ದು ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಇದು ಬಿ ಖಾತಾ ಕೊಡೋದು ತುಂಬ ಪ್ರಾಬ್ಲಮ್ ಇದೆ. ಅದು ನಾವು ಕೆಲವೊಂದು ಸತಿ ಅದು ಗೌರ್ಮೆಂಟಿಗೆ ಕೇಳಿದ್ವಿ ನಾವು, ಪ್ಲೀಸ್ ರಿಸಾಲ್ವ್ ಮಾಡಿ, ಇದು ಕೇಳಾಯಿತು. ಬಟ್ ಕಂಟಿನ್ಯೂಸ್ ಹೇಳ್ತಾ ಇದ್ದೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.